ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ನಮ್ಮ ಟ್ರಂಪ್ ಅಣ್ಣನಿಂದ ಇನ್ನೊಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 68 ಪಾಯಿಂಟ್ಸ್ 0.15% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಬಟ್ ಹೈಲಿ ವಾಲಟೈಲ್ ಸೆಷನ್ ಇದೆ ನೋಡಬಹುದು. ಇಂಡೆಕ್ಸ್ ಲೆವೆಲ್ ಅಲ್ಲಿ ಯಾವ ರೀತಿ ವಾಲಟೈಲಿಟಿ ಕಂಡು ಬಂದಿದೆ ಅಂತ ನೋಡಬಹುದು. ಇಲ್ಲಿ ಡೌ ಜೋನ್ಸ್ ಅಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ, ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಡೌ ಜೋನ್ಸ್. ಇನ್ನು ನಾಸ್ಡಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತದೆ ಅಂತ ನೋಡಿದ್ರೆ ನಾಸ್ಡಾಕ್ ನೋಡಬಹುದು ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. 107 ಪಾಯಿಂಟ್ಸ್ 0.48% ಅಪ್ ಅಲ್ಲಿ ನಾಸ್ಡಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಲ್ಲಿ ಕೂಡ ವಾಲಟಿಲಿಟಿ ಇದೆ, ಬಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾಸ್ಡಾಕ್ ಅಲ್ಲಿ. ಅಮೆರಿಕನ್ ಮಾರ್ಕೆಟ್ ಅಲ್ಲಂತೂ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ನಿನ್ನೆ. ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ FIS ಆಕ್ಟಿವಿಟೀಸ್ ನೋಡಿದ್ರೆ FIS ಆಕ್ಟಿವಿಟಿ ಇಲ್ಲಿ FIS ನಿನ್ನೆ ಕೂಡ 2831 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 3845 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಕಂಟಿನ್ಯೂಸ್ ಸೆಲ್ಲಿಂಗ್ ಮುಂದುವರೆದಿದೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ನಿಯರ್ಲಿ 33,000 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಈ ತಿಂಗಳಲ್ಲಿ ಮಾಡಿದ್ದಾರೆ. DIS ಅಂತೂ ನಿಯರ್ಲಿ ಡಬಲ್ ಬೈ ಮಾಡಿದ್ದಾರೆ. ಅಂದ್ರೆ FIS ಹೋಲಿಸಿದ್ರೆ ನಿಯರ್ಲಿ ಡಬಲ್ ಇದೆ ಇವರ ಬೈಯಿಂಗ್. ಬಟ್ FIS ಅಂತೂ ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಇನ್ನೊಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಇನ್ನೊಂದು ಸೆಕ್ಟರ್ ನ ಮೇಲೆ 100% ಟ್ಯಾರಿಫ್ ಅನ್ನು ಹಾಕಿದ್ದಾರೆ. ನೋಡಬಹುದು, ಟ್ರಂಪ್ ಟು ಇಂಪೋಸ್ 100% ಟ್ಯಾರಿಫ್ಸ್ ಆನ್ ಫಿಲ್ಮ್ಸ್ ಮೇಡ್ ಔಟ್ಸೈಡ್ US ಥ್ರೆಟನ್ಸ್ ಟ್ಯಾಕ್ಸ್. ಅಮೆರಿಕ ಬಿಟ್ಟು ಹೊರಗಡೆ ಪ್ರೊಡ್ಯೂಸ್ ಮಾಡಿರುವಂತಹ ಸಿನಿಮಾಗಳಿಗೆ 100% ಟ್ಯಾರಿಫ್ ಅನ್ನು ಹಾಕುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೋಡಬಹುದು. ಇದರಿಂದ ಖಂಡಿತ ಫಿಲ್ಮ್ ಇಂಡಸ್ಟ್ರಿಯ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಎಸ್ಪೆಷಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಕಂಪನಿಗಳಿದ್ರೆ ಅವುಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇನ್ನು ನಮ್ಮ ಮಾರ್ಕೆಟ್ ಅಲ್ಲಂತೂ ಲಿಸ್ಟೆಡ್ ಎಂಟಿಟಿ ಒಂದೇ ಇರೋದು PVR INOX. ಬಟ್ ಇದು ಅಮೆರಿಕದಲ್ಲಿ ಪ್ರೆಸೆನ್ಸ್ ಅನ್ನ ಹೊಂದಿದ್ಯಾ ಒಂದ್ಸಲ ಚೆಕ್ ಮಾಡ್ಬೇಕಾಗುತ್ತೆ. ಅವ್ರೇನು ಮೂವಿ ಮಾಡಲ್ಲ, ಬಟ್ ಮೂವಿ ಪ್ರದರ್ಶನ ಮಾಡುವಂತವ್ರು ಟ್ಯಾರಿಫ್ ಹಾಕಿದ್ರೆ ಪ್ರೈಸಸ್ ಜಾಸ್ತಿ ಆಗುತ್ತೆ. ಇವತ್ತು ಬೇಕಿದ್ರೆ ಅಬ್ಸರ್ವ್ ಮಾಡಿ, ಏನಾದ್ರೂ ರಿಯಾಕ್ಷನ್ ಬಂದ್ರೆ ಬಹುಶಃ ಅಲ್ಲೂ ಪ್ರೆಸೆನ್ಸ್ ಇರಬಹುದು ಅಂದ್ಕೊಳ್ಬಹುದಾಗುತ್ತೆ. ನನಗೆ ಗೊತ್ತಿರೋ ಹಾಗೆ ಇಲ್ಲ ಅಂದ್ಕೊಳ್ತೀನಿ, ಬಟ್ ಸ್ಟಿಲ್ ವಾಚ್ ಮಾಡಬಹುದು ಬೇಕಿದ್ರೆ. ಒಟ್ಟಿನಲ್ಲಿ ಟ್ರಂಪ್ ಅಣ್ಣ ಎಲ್ಲೆಲ್ಲಿ ಟ್ಯಾರಿಫ್ ಹಾಕ್ಬೋದೋ ಅಲ್ಲೆಲ್ಲೂ ಕೂಡ ಆಗ್ತಾ ಹೋಗ್ತಿದ್ದಾರೆ. ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಜೊತೆಗೆ ಯಾರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅದನ್ನಂತೂ ಈಗಲೇ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಅದು ಅಮೆರಿಕನರಿಗೆ ಬ್ಯಾಕ್ ಫೈರ್ ಆಗುತ್ತಾ ಅಥವಾ ಬೇರೆಯವ್ರಿಗಾಗುತ್ತಾ, ಅದಕ್ಕೆ ಕಾಲನೇ ಉತ್ತರ ನೀಡಬೇಕಾಗಿದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ PN ಗಾಡ್ಗಿಲ್ ಜ್ಯುವೆಲರ್ಸ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ನೆನ್ನೆ ಕೂಡ ಒಂದು ಸುದ್ದಿ ಕಾರಣಕ್ಕೆ ಫೋಕಸ್ ಇರುತ್ತೆ. ಇವತ್ತು ಕೂಡ ಇನ್ನೊಂದು ಸುದ್ದಿ ಬಂದಿದೆ. ಅದೇನಂದ್ರೆ ಕಂಪನಿ ನಾಗ್ಪುರ್ ಅಲ್ಲಿ ಶಾಪ್ ಇನ್ ಶಾಪ್ ಲೈಫ್ ಸ್ಟೈಲ್ ಶಾಪ್ ಲಾಂಚ್ ಮಾಡಿದೆ. ಲೈಟ್ ವೇಟ್ ಜ್ಯುವೆಲರಿ ಎಕ್ಸ್ಪ್ಲೋರೇಷನ್ ಗೆ ಸಂಬಂಧಪಟ್ಟಂತೆ, ಅಂದ್ರೆ ಲೈಟ್ ವೇಟ್ ಆಗಿರುವಂತಹ ಜ್ಯುವೆಲರಿ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ, ಅದನ್ನ ಅಪರ್ಚುನಿಟೀಸ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಈ ಶಾಪ್ ಇನ್ ಶಾಪ್ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ PN ಗಾಡ್ಗಿಲ್ ಜ್ಯುವೆಲರ್ಸ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು, ಏನಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಈ ಸುದ್ದಿ ಅಂತ PN ಗಾಡ್ಗಿಲ್ ಜ್ಯುವೆಲರ್ಸ್ ಅಲ್ಲಿ. ನಂತರ ಬ್ಲೂ ಡಾರ್ಟ್ ಎಕ್ಸ್ಪ್ರೆಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ಶಿಪ್ಮೆಂಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡುವಂತ ನಿರ್ಧಾರವನ್ನು ಮಾಡಿದೆ. 9 to 12% ವರೆಗೂ ಜಾಸ್ತಿ ಮಾಡ್ತಾ ಇದೆ. ಇದು ಜನವರಿ 1ನೇ ತಾರೀಕಿಂದ ಜಾರಿಗೆ ಬರುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಪ್ರೈಸ್ ಜಾಸ್ತಿ ಆಗುತ್ತೆ ಅಂದ್ರೆ ಖಂಡಿತ ಅದು ಕಂಪನಿ ವೈಸ್ ಅಥವಾ ಶೇರ್ ಹೋಲ್ಡರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಪಾಸಿಟಿವ್ ಸುದ್ದಿ ಆಗುತ್ತೆ. ಅದೇ ಕನ್ಸ್ಯೂಮರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ನೆಗೆಟಿವ್ ಸುದ್ದಿ ಆಗುತ್ತೆ. ಬಟ್ ಆಸ್ ಎ ಶೇರ್ ಹೋಲ್ಡರ್ ನಾವು ಯೋಚನೆ ಮಾಡೋದಂದ್ರೆ ಇದು ಕಂಪನಿಗೆ ಪಾಸಿಟಿವ್ ಸುದ್ದಿ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. 9 to 12% ಪ್ರೈಸ್ ಅನ್ನ ಹೈಕ್ ಮಾಡ್ತಾ ಇದೆ ಕಂಪನಿ. ಜನವರಿ 1ನೇ ತಾರೀಕಿಂದ ಇದು ಜಾರಿಗೆ ಬರುತ್ತೆ ಅಂತ ಹೇಳಿದೆ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಅಂತ. ನಂತರ ಓರಿಯೆಂಟಲ್ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಸಣ್ಣ ಆರ್ಡರ್ ಸಿಕ್ಕಿದೆ. 4.4 crores ಆರ್ಡರ್ ಸಿಕ್ಕಿದೆ ಕಂಪನಿಗೆ ರೈಲ್ವೆ ಸೀಟ್ಸ್ ಅಂಡ್ ಬರ್ತ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ. ಈ ಕಾರಣಕ್ಕೆ ಓರಿಯೆಂಟಲ್ ರೈಲ್ ಇನ್ಫ್ರಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಬ್ರಾಂಡ್ ಕಾನ್ಸೆಪ್ಟ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಂಪನಿಗೆ ಒಂದು ಲೈಸೆನ್ಸ್ ಸಿಕ್ಕಿದೆ. ಸೂಪರ್ ಡ್ರೈ ಟ್ರಾವೆಲ್ ಗೇರ್ ಹಾಗೂ ಹ್ಯಾಂಡ್ ಬ್ಯಾಗ್ಸ್ ಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಲೈಸೆನ್ಸ್ ಸಿಕ್ಕಿದೆ ಕಂಪನಿಗೆ. ಈ ಸುದ್ದಿ ಕಾರಣಕ್ಕೆ ಬ್ರಾಂಡ್ ಕಾನ್ಸೆಪ್ಟ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಮಹೀಂದ್ರಾ ಅಂಡ್ ಮಹೀಂದ್ರಾ, ಈ ಕಂಪನಿ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಒಂದು ಕಂಪನಿಯಲ್ಲಿ ತನ್ನ ಹೋಲ್ಡಿಂಗ್ ಅನ್ನ ಸೆಲ್ ಮಾಡಿದೆ. ಟೆರಾದಲ್ಲಿ ಇದಂತ ಎಂಟೈರ್ ಸ್ಟೇಕ್ ಅನ್ನ ಸೆಲ್ ಮಾಡಿದೆ ಸುಮಾರು 52 ಕೋಟಿಗೆ. ಸಣ್ಣ ಅಮೌಂಟ್ ಕಂಪನಿ ಸೈಜ್ ಗೆ ಹೋಲಿಸಿದ್ರೆ, ಬಟ್ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಏನಾದ್ರು ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಮಹೀಂದ್ರಾ ಅಂಡ್ ಮಹೀಂದ್ರಾದಲ್ಲಿ ಅಂತ. ನಂತರ BEML ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ
ಈ ಹಿಂದೆ 1:2 ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿತ್ತು. ಅದಕ್ಕೀಗ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ. ನವೆಂಬರ್ 3 ರೆಕಾರ್ಡ್ ಡೇಟ್ ಆಗಿರುತ್ತೆ. ಅಂದ್ರೆ ನವೆಂಬರ್ 3ನೇ ತಾರೀಕು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಅಂದ್ರೆ ಎಕ್ಸ್ ಡೇಟ್ ಯಾವತ್ತಿರುತ್ತೆ, ನವೆಂಬರ್ 3 ರೆಕಾರ್ಡ್ ಡೇಟ್ ಅಂದ್ರೆ ಪ್ರೀವಿಯಸ್ ಡೇ ಎಕ್ಸ್ ಡೇಟ್ ಆಗಿರುತ್ತೆ. ಬಹುಶಃ ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ 1:2 ರೇಷಿಯೋದಲ್ಲಿ. ರೆಕಾರ್ಡ್ ಡೇಟ್ ಅನೌನ್ಸ್ಮೆಂಟ್ ನ ಕಾರಣಕ್ಕೆ BML ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನಂತರ ಥಾಮಸ್ ಕುಕ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಮಿನಿಸ್ಟ್ರಿ ಆಫ್ ಟೂರಿಸಂ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಡೆಸ್ಟಿನೇಷನ್ ಎಕ್ಸ್ಪೀರಿಯನ್ಸಸ್ ನ ಎಲಿವೇಟ್ ಮಾಡ್ಲಿಕ್ಕೆ ಅಕ್ರಾಸ್ ಇಂಡಿಯಾ. ಜೊತೆಗೆ ಕಂಪನಿಯ ರಾಮ್ಪತ್ ಅಯೋಧ್ಯ ಅಂತ ಸ್ಪಿರಿಚುವಲ್ ಲೊಕೇಶನ್ ಟ್ರಿಪ್ ಕೂಡ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಥಾಮಸ್ ಕುಕ್ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ನೋಡಲಿಕ್ಕೆ ಸಿಗುತ್ತೆ ಅಂತ. ನಂತರ ಗ್ಲೋಬಲ್ ಸ್ಪಿರಿಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ವರ್ಲ್ಡ್ಸ್ ಫಸ್ಟ್ ಪ್ರೀಮಿಯಂ ವೋಡ್ಕಾ ಲಾಂಚ್ ಮಾಡಿದೆ. ಟೆರಾಯ್ ಇಂಡಿಯಾ ಕ್ರಾಫ್ಟ್ ವೋಡ್ಕಾ ಅಂತ ವರ್ಲ್ಡ್ಸ್ ಫಸ್ಟ್ ಪ್ರೀಮಿಯಂ ವೋಡ್ಕಾ ಅಂತ ಹೇಳ್ಕೊಂಡಿದೆ ಕಂಪನಿ. ಈ ಸುದ್ದಿ ಕಾರಣಕ್ಕೆ ಗ್ಲೋಬಲ್ ಸ್ಪಿರಿಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಸ್ಟಾಕ್ ಅಲ್ಲಿ ಅಂತ. ನಂತರ PTC ಇಂಡಿಯಾ ಫೈನಾನ್ಷಿಯಲ್ ಸರ್ವಿಸಸ್ ಸುದ್ದಿಯಲ್ಲಿರುತ್ತೆ. ಕಂಪನಿಗಂತೂ ಖಂಡಿತ ಬ್ಯಾಡ್ ನ್ಯೂಸ್ ಬಂದಿದೆ ಇವತ್ತು. ಆ ಬ್ಯಾಡ್ ನ್ಯೂಸ್ ಏನು ಅಂತ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು. PTC ಇಂಡಿಯಾ ಫೈನಾನ್ಷಿಯಲ್ ಸರ್ವಿಸಸ್ ಈಸ್ 3 ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಕ್ವಿಟ್ ಸೈಟಿಂಗ್ ಗವರ್ನೆನ್ಸ್ ಇಶ್ಯೂಸ್. ಕಂಪನಿಯ ಗವರ್ನೆನ್ಸ್ ಇಶ್ಯೂಸ್ ಅನ್ನ ಮುಂದೆ ಇಟ್ಟು ಕಂಪನಿಯ 3 ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ರಿಸೈನ್ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು 2 or 3 ವೀಕ್ಸ್ ಬಿಫೋರ್ KRBL ಅಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಅಲ್ಲಿ ಬರೀ ಒಬ್ರು ಇಂಡಿಪೆಂಡೆಂಟ್ ಡೈರೆಕ್ಟರ್ ರಿಸೈನ್ ಮಾಡಿದ್ರು. ಅನಂತರ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅಂತ ನಿಮ್ಗೆ ಗೊತ್ತಿದೆ. ಇದರಲ್ಲಿ 3 ಜನ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ರಿಸೈನ್ ಮಾಡಿದ್ದಾರೆ. ಸೇಮ್ ಇಶ್ಯೂಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. KRBL ಅಲ್ಲಿ ಅವರು ಕೂಡ ಗವರ್ನೆನ್ಸ್ ಇಶ್ಯೂಸ್ ನ ಮೆನ್ಷನ್ ಮಾಡಿದ್ರು. ಇವರು ಕೂಡ ಗವರ್ನೆನ್ಸ್ ಇಶ್ಯೂಸ್ ಅನ್ನೇ ಮೆನ್ಷನ್ ಮಾಡಿ 3 ಜನ ರಿಸೈನ್ ಮಾಡಿದ್ದಾರೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು. ಖಂಡಿತ ಇದು ಒಳ್ಳೆ ಸುದ್ದಿ ಅಂತೂ ಅಲ್ಲ, ನೋಡೋಣ ಬಟ್ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಏನು ಭಾರತ್ ಎಲೆಕ್ಟ್ರಾನಿಕ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಒಂದು ಒಳ್ಳೆ ಸುದ್ದಿ ಬಂದಿದೆ. ಇದು ನಿನ್ನೆ ಬಂದಂತ ಸುದ್ದಿ 30,000 ಕೋಟಿ ಇಂಡಿಯನ್ ಆರ್ಮಿ ಟೆಂಡರ್ ಕರೆದಿರೋ ಬಗ್ಗೆ. ಬಟ್ ಇನ್ನೊಂದು ಸುದ್ದಿ ಬಂದಿದೆ ಇವತ್ತು, ನೀವು ಇಲ್ಲಿ ನೋಡಬಹುದು 1092 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಇದು ಆಕ್ಚುಲಿ ಅಡಿಷನಲ್ ಆರ್ಡರ್, ಹಿಂದೆ ಆರ್ಡರ್ ಸಿಕ್ಕಿತ್ತು, ಅದಕ್ಕೆ ಅಡಿಷನ್ ಆಗಿ ಸಿಕ್ಕಿರುವಂತದ್ದು. ಈ ಸುದ್ದಿ ಕಾರಣಕ್ಕೆ BL ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ SCPC ಒಂದು ಪೆನ್ನಿ ಸ್ಟಾಕ್. ಇತ್ತೀಚಿನ ದಿನಗಳಲ್ಲಿ ಹಲವು ಆರ್ಡರ್ ಗಳು ಈ ಕಂಪನಿಗೆ ಸಿಗ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಪೆನ್ನಿ ಸ್ಟಾಕ್ ಗಳಲ್ಲಿ. ಯಾಕಂದ್ರೆ ಈ ಹಿಂದೆ ಕೆಲವೊಂದು ಎಕ್ಸಾಂಪಲ್ ಗಳನ್ನ ನೋಡಿದ್ವಿ, ಕೆಲವೊಂದು ಇನ್ಫ್ಲೇಟರಿ ಸುದ್ದಿಗಳನ್ನ ಕೊಡ್ತಾರೆ. ಹಾಗಾಗಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಸಣ್ಣ ಕಂಪನಿಗಳಲ್ಲಿ ಹೂಡಿಕೆ ಮಾಡುವಂತ ಸಂದರ್ಭದಲ್ಲಿ. ನಾನು ಯಾವಾಗ್ಲೂ ಹೇಳ್ತೀನಿ, ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ತುಂಬಾನೇ ಇಷ್ಟ ಆಗ್ತಿದ್ಯಾ, ಮೇಲೆ ಹೋಗ್ತಿದೆ ಅಂತ ತಡೆಯೋಕ್ ಆಗ್ತಿಲ್ವಾ, ತಗೊಳ್ಳೇಬೇಕು ಅನಿಸ್ತಿದ್ಯಾ ಅಂತ ಸಂದರ್ಭದಲ್ಲಿ ಕಳ್ಕೊಳಕ್ ರೆಡಿ ಇರೋ ಅಷ್ಟನ್ನ ಇನ್ವೆಸ್ಟ್ ಮಾಡ್ಬೇಕು ಅಂತ. ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಷ್ಟ ಅನುಭವಿಸುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರಬೇಕು ಇನ್ವೆಸ್ಟರ್ಸ್. 32 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಹಲವು ಸಲ ಹೇಗಾಗುತ್ತೆ ಅಂದ್ರೆ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿದ್ರೆ ಚೆನ್ನಾಗೇ ಕಾಣ್ತವೆ, ಬಟ್ ಸಮಸ್ಯೆಗಳು ಅರೈಸ್ ಆಗೋದು ಯಾವಾಗ್ಲೂ ಆಗ್ತವೆ. ಕೇರ್ಫುಲ್ ಆಗಿರಿ ಅಷ್ಟೇ. ಹಾಗೆ ಹೂಡಿಕೆ ಮಾಡೋದಾದ್ರೆ ನಾನು ಹೇಳಿದ್ನಲ್ಲ, ಕಳ್ಕೊಳಕ್ ರೆಡಿ ಇರೋ ಅಷ್ಟನ್ನ. ಒಂದ್ 10,000 ಹೋದ್ರೂ ಪರವಾಗಿಲ್ಲ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತಾ? ನಿಮ್ ಲೈಫ್ ಏನ್ ಬದಲಾಗಲ್ವಾ? 10,000 ಲಾಸ್ ಆದ್ರೂ ಅಷ್ಟೇ ಹಾಕ್ಬೇಕು. ಇಲ್ಲ 10,000 ನಮ್ಗೆ ಹೆವಿ, ನನ್ಗೆ 2,000 ಅಷ್ಟೇ ಅಂದ್ರೆ 2,000ನೇ ಹಾಕ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ದೂರ ಎದ್ ಬಿಡ್ಬೇಕು. ಆ ರೀತಿ ಇದ್ರೆ ಸ್ಟಡಿ ಮಾಡಿ, ಇಲ್ವಾ ಇಗ್ನೋರ್ ಮಾಡಿ, ಅದು ಬೆಟರ್ ಆಗುತ್ತೆ. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿಗೆ ಆರ್ಡರ್ ಸಿಕ್ಕಿದೆ ಮತ್ತೊಂದು. ವಿಶಾಖಪಟ್ಟಣಂ ಪೋರ್ಟ್ ಅಥಾರಿಟಿಯಿಂದ ಕಂಪನಿಗೆ 37.5 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ರೈಲ್ಟೆಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ IRFC ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿ ಹಲವು ಪ್ರಾಜೆಕ್ಟ್ ಗಳಿಗೆ ಫಂಡಿಂಗ್ ಅನ್ನ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ನೋಡಬಹುದು IRFC ಇಂಕ್ 16,489 crore ಲೋನ್ ಅಗ್ರಿಮೆಂಟ್ಸ್ ವಿತ್ HPGCL ಥರ್ಮಲ್ ಪವರ್ ಪ್ರಾಜೆಕ್ಟ್ಸ್ ಗೆ ಫಂಡಿಂಗ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಏನಾದ್ರು ರಿಯಾಕ್ಷನ್ ಬರುತ್ತಾ ಅಂತ. ನಂತರ ಅವಿನಿ ಸೂಪರ್ ಮಾರ್ಟ್ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ 431ನೇ ಸ್ಟೋರ್ ಅನ್ನು ಓಪನ್ ಮಾಡಿದೆ. ನ್ಯೂ ಡೆಲ್ಲಿಯಲ್ಲಿ ಹೊಸದಾಗಿ ಸ್ಟೋರ್ ಅನ್ನು ಓಪನ್ ಮಾಡಿದೆ. ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು. ನಂತರ ಆಲ್ಕಾರ್ಗೋ ಗತಿ, ಇದು ಕೂಡ ಲಾಜಿಸ್ಟಿಕ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ನಾವು ಈಗಾಗಲೇ ಬ್ಲೂ ಡಾರ್ಟ್ ನೋಡಿದ್ವಿ, ಪ್ರೈಸ್ ಅನ್ನ ಜಾಸ್ತಿ ಮಾಡ್ತಿರೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಈ ಕಂಪನಿ ಕೂಡ ಅದೇ ರೀತಿಯ ಡಿಸಿಷನ್ ಅನ್ನು ತಗೊಂಡಿದೆ. ಇದು ಕೂಡ ಜನವರಿ 1ನೇ ತಾರೀಕಿಂದ ಪ್ರೈಸ್ ಅನ್ನು ಜಾಸ್ತಿ ಮಾಡ್ತಾ ಇದೆ. ಈ ಕಂಪನಿ ಕೂಡ ಅರೌಂಡ್ 10% ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ನಂತರ DCX ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ, ಇಲ್ಲಿ ಮೆನ್ಷನ್ ಆಗಿಲ್ಲ. ಸುಮಾರು 50 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಏನಾದ್ರು ರಿಯಾಕ್ಷನ್ ಬರುತ್ತಾ ಅಂತ. ನಂತರ GNG ಎಲೆಕ್ಟ್ರಾನಿಕ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿ ಎಲೆಕ್ಟ್ರಾನಿಕ್ಸ್ ಬಜಾರ್ BLC ಅಂತ ಒಂದು ಆರ್ಮ್ ಅನ್ನ ರಿಜಿಸ್ಟರ್ ಮಾಡಿದೆ ಎಮಿರೇಟ್ಸ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ GNG ಎಲೆಕ್ಟ್ರಾನಿಕ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ ಟಾಟಾ ಸ್ಟೀಲ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ನೆದರ್ಲ್ಯಾಂಡ್ ಗವರ್ನಮೆಂಟ್ ನ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಹೆಲ್ತ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಟಾಟಾ ಸ್ಟೀಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು.
ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 4 IPOಗಳ ಲಿಸ್ಟಿಂಗ್ ಇದೆ. ಆನಂದ್ ರತಿ ಶೇರ್ ಲಿಸ್ಟ್ ಆಗ್ತಾ ಇದೆ. ಪ್ರೀಮಿಯಂ ನೋಡಬಹುದು 7.5% ಇದೆ. ಡಿಸೆಂಟ್ ಪ್ರೀಮಿಯಂ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ನಂತರ ಶೇಷಸಾಯಿ ಟೆಕ್ನಾಲಜೀಸ್ ಕೂಡ ಲಿಸ್ಟಿಂಗ್ ಇರುತ್ತೆ. ಇಲ್ಲಿ 9.5% GMP ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಲ್ಲೂ ಕೂಡ ಡಿಸೆಂಟ್ ಪ್ರೀಮಿಯಂ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಇನ್ನು ಜಾರೋ ಎಜುಕೇಶನ್ 4.83% ಪ್ರೀಮಿಯಂ ಇದೆ. ಇದು ಕೂಡ ಇವತ್ತು ಲಿಸ್ಟ್ ಆಗ್ತಾ ಇದೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ನಂತರ ಸೋಲಾರ್ ವರ್ಲ್ಡ್ ಎನರ್ಜಿ ಈ ಕಂಪನಿ ಕೂಡ ಇವತ್ತು ಲಿಸ್ಟ್ ಆಗ್ತಾ ಇದೆ. ಇದು ಕೂಡ 11.5% ಪ್ರೀಮಿಯಂ ಇದೆ. 4 ಕಂಪನಿಗಳಲ್ಲಿ ಡಿಸೆಂಟ್ ಪ್ರೀಮಿಯಂ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗ್ತವೆ ಅಂತ. ಇನ್ನು ಕೆಲವು ಕಂಪನಿಗಳು ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಇದಾವೆ. ಪೇಸ್ ಡಿಜಿಟೆಕ್ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಪ್ರೀಮಿಯಂ ನೋಡಬಹುದು 8.2% ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ನಂತರ ಗ್ಲಾಟಿಸ್ IPO 15.5% ಪ್ರೀಮಿಯಂ ಆಸ್ ಆಫ್ ನೌ ಇದೆ. ಇದು 1 ಅಕ್ಟೋಬರ್ ವರೆಗೂ ಕೂಡ ಓಪನ್ ಇರುತ್ತೆ. ಇವತ್ತು ಕೂಡ ಓಪನ್ ಇರುತ್ತೆ. ಸ್ಟಡಿ ಮಾಡಬಹುದು. ಡಿಸೆಂಟ್ ಪ್ರೀಮಿಯಂ ಇದೆ. ನಂತರ ಫ್ಯಾಪ್ಟೆಕ್ ಟೆಕ್ನಾಲಜೀಸ್ ಇದು ಕೂಡ ಅಪ್ ಟು 1 ಅಕ್ಟೋಬರ್ ವರೆಗೂ ಓಪನ್ ಇರುತ್ತೆ. ಜಸ್ಟ್ 1% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಿದೆ ಫ್ಯಾಪ್ಟೆಕ್ ಅಲ್ಲಿ. ನಂತರ ಹೋಮ್ ಫ್ರೈಟ್ ಫಾರ್ವರ್ಡರ್ಸ್ ಇದು 3 ಅಕ್ಟೋಬರ್ ವರೆಗೂ ಕೂಡ ಓಪನ್ ಇರುತ್ತೆ. 6.67% ಪ್ರೀಮಿಯಂ ಆಸ್ ಆಫ್ ನೌ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇನ್ನು ಅಡ್ವಾನ್ಸ್ ಆಗ್ರೋ ಲೈಫ್ ಇವತ್ತಿಂದ ಓಪನ್ ಆಗ್ತಾ ಇದೆ. ಪ್ರೀಮಿಯಂ ನೋಡಬಹುದು 15% ಇದೆ ಆಸ್ ಆಫ್ ನೌ. ಡಿಸೆಂಟ್ ಪ್ರೀಮಿಯಂ ಇದೆ. ಇದು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇವತ್ತಿಂದ ಓಪನ್ ಆಗ್ತಾ ಇದೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೌ ನೋಡಬಹುದು 19 ಪಾಯಿಂಟ್ಸ್ ಅಥವಾ 0.08% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ನಿಕ್ಕೈ ಸ್ವಲ್ಪ ನೆಗೆಟಿವ್ ಇದೆ. ಹಾಗೆ ಕೋಸ್ಪಿ ಸ್ವಲ್ಪ ನೆಗೆಟಿವ್ ಇದೆ. ಇನ್ನು ಉಳಿದ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಏಷ್ಯನ್ ಕ್ಯೂಸ್ ಚೆನ್ನಾಗಿದೆ, ಪಾಸಿಟಿವ್ ಇದೆ ಅಂತ ಹೇಳ್ಬೋದು. ಇವನ್ ಗಿಫ್ಟ್ ನಿಫ್ಟಿ ಕೂಡ ಸ್ಲೈಟ್ಲಿ ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಫ್ಲಾಟಿಶ್ ಇದೆ. ಜಸ್ಟ್ 4% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಕ್ರೂಡ್ ಅನ್ನ ನೋಡೋದಾದ್ರೆ 0.48% ಡೌನ್ ಪರ್ಫಾರ್ಮೆನ್ಸ್ ಇದೆ. ಕ್ರೂಡ್ ಅಲ್ಲಿ $70 ವರೆಗೂ ಹೋಗಿತ್ತು. ನಾವು ಭಾನುವಾರದ ವಿಡಿಯೋದಲ್ಲಿ ನೋಡಿದ್ವಿ. ಹಾಗೆ ವಾಪಸ್ ಬಂದಿದೆ 67 ರೇಂಜ್ ಗೆ ನೋಡಬಹುದು ಕ್ರೂಡ್. ಗೋಲ್ಡ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. 0.4% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೋಡಬಹುದು ಗೋಲ್ಡ್. ಸದ್ಯದ ಮಟ್ಟಿಗೆ ಸ್ಲೈಟ್ಲಿ ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಗಿಫ್ಟ್ ನಿಫ್ಟಿ. ನೋಡೋಣ ನಮ್ಮ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ, ನಂತರ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ. ನಮಗೆ ತುಂಬಾನೇ ಇಂಪಾರ್ಟೆಂಟ್ ಕ್ಲೋಸಿಂಗ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.